ನನಗೆ ತುಂಬಾ ಸರ್ಪ್ರೈಸಿಂಗ್ ಅಂತ ಅನ್ಸಿದ್ದು ಕಾಂತಾರ ಸಿನಿಮಾದಲ್ಲಿ ಬ್ರಹ್ಮ ಕಳಶ. ದೇವಸ್ಥಾನದ್ದು ಮುಖ್ಯ ಡೈಟಿ ಏನಿರ್ತಾರೆ ಅದು ಶಿವಲಿಂಗ ರಿವೀಲ್ ಆಗ್ಬೇಕಾದ್ರೆ ಅಲ್ಲಿ ಒಂದು ಶಿವನ ಮಂತ್ರ ಬೇಕು ಅಂತ ಇದೆಲ್ಲ ಸ್ಪೆಷಲ್ ಸಾಂಗ್ಸ್. ಅಂದ್ರೆ ಇದಕ್ಕೆ ಹೆಂಗೆ ಅಂದ್ರೆ ಅದೇ ಫಸ್ಟ್ ಕಂಪೋಸ್ ಆಗಿರತ್ತೆ, ಅದಕ್ಕೆ ನಾವು ಲಿರಿಕ್ಸ್ ಆ ತರ ಕೂಡಿಸ್ಬೇಕು ಅಂದಾಗ ಗೊತ್ತಿಲ್ಲ ಶಿವನೇ ನೀವು ಬನ್ನಿ, ದೇವಸ್ಥಾನನ ಕಾಪಾಡಬೇಕು, ನಿಮ್ಮ ರಕ್ಷೆ ಇರಲಿ, ವೆಲ್ಕಮ್ ಮಾಡೋದು. ಸೊ ಅಸಿತಾಂಗ ಭೈರವಾಯ, ಮಹಾರುರು ಭೈರವಾಯ, ಮಹಾ ಚಂಡ ಭೈರವಾಯ, ಉನ್ಮತ್ತ ಭೈರವಾಯ, ಕ್ರೋಧ ಭೈರವಾಯ. ಇದು ಡಿಸೆಂಬರ್ 12ಕ್ಕೆ ಡೆವಿಲ್ ರಿಲೀಸ್ ಆಗ್ತಾ ಇದೆ. ರ್ಯಾಪ್ ತರ ಪೋರ್ಷನ್ಸ್ ಏನೇನ್ ಬರುತ್ತೆ ಅದು. ಆಮೇಲೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಹೇಳಪ್ಪ. ಆಕ್ಚುಲಿ ಏನ್ ಗೊತ್ತಾ ಚಿನ್ನ, ಅದು ಎಲ್ಲ ಅದು ಎಷ್ಟೊಂದ್ ಜನ ದರ್ಶನ್ ಸರ್ ವಾಯ್ಸ್ ತರ ಇದೆ ಅಂತ ಹೇಳ್ತಾರೆ. ಅನಿರುದ್ಧ್ ಶಾಸ್ತ್ರಿ ಅಂದ್ರೆ ಎಲ್ರಿಗೂ ಸಾಮಾನ್ಯವಾಗಿ ನೆನಪಾಗೋದು ಸಿಂಗರ್ ಅಂತ. ಬಟ್ ನೀವು ಈ ಲಿರಿಸಿಸ್ಟ್ ಆಗಿ ತುಂಬಾ ತೊಡಗಿಸ್ಕೊಂಡಿದ್ದೀರಿ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ. ಎಷ್ಟೋ ಜನಕ್ಕೆ ನೀವು ಯಾವ್ಯಾವ ಹಾಡು ಬರ್ದಿದ್ದೀರ ಅನ್ನೋದೇ ಗೊತ್ತಿರಲ್ಲ. ನನಗೆ ತುಂಬಾ ಸರ್ಪ್ರೈಸಿಂಗ್ ಅಂತ ಅನ್ಸಿದ್ದು ಕಾಂತಾರ ಸಿನಿಮಾದಲ್ಲಿ ಬ್ರಹ್ಮ ಕಳಶ ಹಾಡಿನ ಕೆಲವು ಬಿಟ್ಗಳನ್ನ ನೀವು ಬರ್ದ್ರಿ ಅಂತ ಹೇಳ್ತಾ ಇದ್ರಿ. ಐ ವಾಸ್ ಸರ್ಪ್ರೈಸಿಂಗ್. ಸೊ ಹೇಗೆ ಅದು ಕಾಂತಾರ ಟೀಮ್ಗೆ ಬಂದಿದ್ದು ಮತ್ತೆ ಆ ಒಂದು ಇದು? ಇಲ್ಲ, ಅದು ಎಂಟರ್ ಲಿರಿಕ್ಸ್ ಬೇರೆಯವ್ರು ಬರ್ದಿರೋದು. ಅದ್ರಲ್ಲಿ ಭೈರವ ಮಂತ್ರ ಅಂತ ಒಂದು ಮಂತ್ರ ಬರುತ್ತೆ. ಸೊ ಅದು ಮಾತ್ರ ನಾನು ಬರ್ದಿದ್ದು ಅದ್ರಲ್ಲಿ. ಅದನ್ನ ಶಶಿರಾಜ್ ಅವರು ಬರ್ದಿರೋದು, ಅದು ಎಂಟರ್ ಲಿರಿಕ್ಸ್ ಆ ಸಾಂಗ್. ಸೊ ಅದು ಹಂಗೆ ಅಂದ್ರೆ ಅಜನೀಶ್ ಸರ್ ಅದೇ ಕಂಪೋಸಿಂಗ್ ಟೈಮ್ ಅಲ್ಲಿ ಈ ತರ ಒಂದು ಸೀನ್ ಬರುತ್ತೆ ಬ್ರಹ್ಮ ಕಳಶದ್ದು. ಒಂದು ದೇವಸ್ಥಾನದ್ದು ಸ್ಥಾಪನೆ ಆಗತ್ತೆ. ಸೊ ಅಲ್ಲಿ ಇಂಥ ಇವೆಂಟ್ಸ್ ಎಲ್ಲ ಆಗತ್ತೆ. ಸೊ ಈ ತರ ಒಂದು ಸಿಚುವೇಶನ್ಗೆ ನಮ್ಗೊಂದಷ್ಟು 2 ಮಂತ್ರಗಳನ್ನ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಎಲ್ಲ ಹೇಳಿ. ಸೊ ಒಂದು ಏನು ಅಂದ್ರೆ ಫಸ್ಟ್ ಬರೋದು ಗಣಾನ ಅಥವಾ ಗಣಪತಿಗಂ ಹವಾಮಹೆ, ಅದು ಋಗ್ವೇದದ ಮಂತ್ರ ಅದು. ಸೊ ಅದು ಹೆಂಗೆ ಅಂದ್ರೆ ಯಾವುದೇ ಸಂಕಲ್ಪ ಆದ್ರೇನು ಅದು ಫಸ್ಟ್ ನಾವು ಸಂಕಲ್ಪ ಮಾಡ್ಕೊಳ್ಳೇಬೇಕು. ಸೊ ಕಳಶ ಸ್ಥಾಪನೆ ಆಗ್ಬೇಕಾದ್ರೆ ಅದು ಗಣೇಶನಿಂದ ಶುರು ಆಗ್ಬೇಕು, ಆದಿಪೂಜೋ ಗಣಾಧಿಪ ಅಂದಂಗೆ. ಸೊ ಹಾಗಾಗಿ ಅದು ಫಸ್ಟ್ ಬರುತ್ತೆ. ಅದಾದ್ಮೇಲೆ ದೇವಸ್ಥಾನದ್ದು ಮುಖ್ಯ ಡೈಟಿ ಏನಿರ್ತಾರೆ ಅದು ಶಿವಲಿಂಗ ರಿವೀಲ್ ಆಗ್ಬೇಕಾದ್ರೆ ಅಲ್ಲಿ ಒಂದು ಶಿವನ ಮಂತ್ರ ಬೇಕು ಅಂತ ಅವರು ಆಲ್ರೆಡಿ ಅದಕ್ಕೆ ಟ್ಯೂನ್ ಎಲ್ಲ ಮಾಡಿದ್ರು. ಸೊ ಅದು ಮಂತ್ರೋಚ್ಚಾರಣೆ ತರಾನೇ ಟ್ಯೂನ್ ಇತ್ತು. ಅಂದ್ರೆ ಬಿಕಾಸ್ ಅದು ಈಗ ಮಂತ್ರಗಳಲ್ಲಿ ನಾವು 3 ಸ್ವರ ಯೂಸ್ ಮಾಡ್ಬೇಕು. ಸೊ ಹಾಗಾಗಿ ಆ ತರ ಒಂದು, ಬಿಕಾಸ್ ಇಟ್ ಈಸ್ ವೆರಿ ಸ್ಟ್ರಕ್ಚರ್ಡ್ ಅಲ್ವಾ. ಇವಾಗ ಹೆಂಗೆ ಅಂದ್ರೆ ನಮ್ಗೆ ಯೂಶಲಿ ಏನಾಗುತ್ತೆ, ಆಲ್ರೆಡಿ ಇರುವಂತಹ ಮಂತ್ರಗಳಲ್ಲಿ ಏನಂದ್ರೆ ಅದು ಇವಾಗ ಟೆಂಪೋ ಹೋಗ್ತಾ ಇದ್ರೆ, ಒಂದು ಬೀಟ್ ಹೋಗ್ತಾ ಇದ್ರೆ ಅದ್ರ ಮೇಲೆ ಕೂಡ್ಸೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಕೆಲವೊಂದು ಛಂದಸ್ ಅದೇ ತರ ಬರ್ದಿರ್ತಾರೆ. ಇವಾಗ ದೇವರಾಜ ಸೇವಮಾನಂ ಪಾವನಾಂಗ್ರಿ ಪಂಕಜಂ, ಇದು ಆ ಛಂದಸ್ ಹಂಗೆ ಹೋಗ್ತಾ ಇರುತ್ತೆ. ಈಗ ಕೆಲವೊಂದು ಇದೆಲ್ಲ ಸ್ಪೆಷಲ್ ಸಾಂಗ್ಸ್. ಅಂದ್ರೆ ಇದಕ್ಕೆ ಹೆಂಗೆ ಅಂದ್ರೆ ಅದೇ ಫಸ್ಟ್ ಕಂಪೋಸ್ ಆಗಿರತ್ತೆ, ಅದಕ್ಕೆ ನಾವು ಲಿರಿಕ್ಸ್ ಆ ತರ ಕೂಡಿಸ್ಬೇಕು ಅಂದಾಗ. ಸೊ ಅವಾಗ ಏನ್ ಅನ್ಸ್ತು, ಎಲ್ಲಾ ಶಿವ ಮಂತ್ರಗಳು, ಮೋಸ್ಟ್ ಆಫ್ ದ ಫೇಮಸ್ ಶಿವನ ಬಗ್ಗೆ ಇರುವಂತಹ ಮಂತ್ರಗಳೆಲ್ಲ ಬಹಳಷ್ಟು ಸಿನಿಮಾಗಳಲ್ಲಿ ಯೂಸ್ ಆಗಿದೆ. ನಾನೇನ್ ಅನ್ಕೊಂಡೆ ಅಂದ್ರೆ ಏನಾದ್ರು ಹೊಸದೇನಾದ್ರು ಮಾಡೋಣ ಸರ್ ಇದಕ್ಕೆ ಅಂತ. ಅಜನೀಶ್ ಸರ್ ವಾಸ್ ಆಲ್ಸೋ ವೆರಿ ಹ್ಯಾಪಿ ಅಬೌಟ್ ಇಟ್. ಮಾಡಿ ಅನಿರುದ್ಧ, ಏನಾದ್ರು ಡೆಫಿನೆಟ್ಲಿ ವಿಲ್ ಟ್ರೈ ಸಮಥಿಂಗ್ ನ್ಯೂ ಅಂತ. ಸೊ ನಾವೊಂದು ಟ್ರೈ ಮಾಡ್ತೀನಿ ಸರ್ ಇದಕ್ಕೆ ಬರೆಯೋದಕ್ಕೆ ಅಂತ. ಸರಿ, ಅದಕ್ಕೆ ಕೂಡಿಸಿ ನನ್ಗೆ ಐಡಿಯಾ ಇದ್ದಿದ್ದೇನು ಅಂದ್ರೆ, ಅಷ್ಟಭೈರವಗಳೆಲ್ಲ ನಮ್ಮ ಸಂಸ್ಕೃತಿ ಪ್ರಕಾರ ಅವರು ಅಷ್ಟದಿಕ್ಪಾಲಕರು. ಅಂದ್ರೆ ಈಗ ಯಾವುದೇ ಕಳಶ ಸ್ಥಾಪನೆ ಅಥವಾ ಜೀರ್ಣೋದ್ಧಾರ ಅಥವಾ ಏನೋ ಶುಭ ಮುಹೂರ್ತಗಳಲ್ಲಿ, ಅಂಡ್ ಅಫ್ ಕೋರ್ಸ್ ಇವಾಗ ಏನಾದ್ರೂ ಒಂದು ಟೆಂಪಲ್ ಕಟ್ಟಿಸ್ತಾ ಇದೀವಿ ಅಥವಾ ಅದಕ್ಕೊಂದು ರಕ್ಷಣೆ ಬೇಕಲ್ಲ. ಕರೆಕ್ಟ್. ಸೊ ಹಾಗಾಗಿ ಅಂಥ ಮುಹೂರ್ತಗಳಲ್ಲೆಲ್ಲ ಅಷ್ಟಭೈರವರ ಸಂಕಲ್ಪ ಆಗತ್ತೆ. ಸೊ ನೀವು ಬನ್ನಿ, ದೇವಸ್ಥಾನನ ಕಾಪಾಡಬೇಕು, ನಿಮ್ಮ ರಕ್ಷೆ ಇರಲಿ, ವೆಲ್ಕಮ್ ಮಾಡೋದು, ಎಲ್ಲಾರನ್ನೂ ಆಹ್ವಾನ ಮಾಡ್ಬೇಕು. ನಾವು ಎಲ್ಲಾ ದೇವತೆಗಳು, ಈಗ ನಮ್ಮ ಕಲ್ಚರ್ ಎಷ್ಟು ಅಲ್ಟಿಮೇಟ್ ಅಂದ್ರೆ, ನಮ್ಮ ಸಂಸ್ಕೃತಿ ಎಷ್ಟು ರಿಚ್ ಅಂದ್ರೆ, ನಾವು 3 ದೇವತೆಗಳನ್ನೂ ಆಹ್ವಾನ ಮಾಡ್ತೀವಿ ಎವ್ರಿ ಟೈಮ್. ನಾವು ಯಾವ್ದೇ ಮನೇಲಿ ಪೂಜೆ ಮಾಡ್ಬೇಕಾದ್ರೇನು
ಸಂಕಲ್ಪ ಮಾಡ್ಬೇಕಾದ್ರೆ ಸರ್ವತಾ ದೇವತಾಭ್ಯೋ ನಮಃ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲ ಮುಕ್ಕೋಟಿ ದೇವತೆಗಳಿಗೂ ನಾನು ನಮಸ್ಕಾರ ಮಾಡ್ತೀನಿ ಅಂತ. ವೆರಿ ಟ್ರೂ. ಸೊ ಹಾಗಾಗಿ ಅಷ್ಟಭೈರವರ ಬಗ್ಗೆ ಯಾರು ಯೂಸ್ ಮಾಡಿಲ್ಲ. ಆ ವಿಷಯ ತುಂಬಾ ಕಮ್ಮಿ ಜನಕ್ಕೆ ಗೊತ್ತಿರೋದು. ಓಕೆ, ಸೊ ಅವರ ಹೆಸರುಗಳು ತುಂಬಾ ಕಮ್ಮಿ ಜನಕ್ಕೆ ಗೊತ್ತಿರೋದು. ಸೊ ಹಾಗಾಗಿ ನಾನೇನ್ ಮಾಡಿದೆ, ಆ ಭೈರವರ ಹೆಸರೆಲ್ಲ ತಗೊಂಡು ಇವ್ರಿಗೆ ಲಾಸ್ಟ್ ಅಲ್ಲಿ ಮಹಾಕಾಲ ರುದ್ರನಿಗೆ ಎಲ್ಲ ಶಿವಗಣಗಳಿಗೂ ನಾನು ನಮಸ್ಕಾರ ಮಾಡ್ತಾ ಇದೀನಿ ಅಂತ ಒಂದು ಬರ್ದಿದ್ದು. ಸೊ ಅಸಿತಾಂಗ ಭೈರವಾಯ, ಮಹಾರುರು ಭೈರವಾಯ, ಮಹಾಚಂಡ ಭೈರವಾಯ, ಉನ್ಮತ್ತ ಭೈರವಾಯ, ಕ್ರೋಧ ಭೈರವಾಯ, ಆತರ ಅಷ್ಟ ಭೈರವರ ಹೆಸರುಗಳನ್ನ ಹೇಳಿ ಅವ್ರಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ. ಸೊ ಲಾಸ್ಟ್ ಅಲ್ಲಿ ಮಹಾಕಾಲ ರುದ್ರಾಯ ನಮೋ ನಮಃ ಅಂತ ಬರುತ್ತೆ. ಸೊ ಅವ್ರಿಗೆಲ್ಲ ನನ್ನ ನಮನಗಳು, ನೀವು ಬನ್ನಿ, ನಮ್ಗೆ ರಕ್ಷಣೆಯಿಂದ ರಕ್ಷಣೆ ಕೊಡಿ ಅಂತ ಆ ಒಂದು ಮೀನಿಂಗ್ ಅಲ್ಲಿ. ಸೊ ಅದು ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಕಾನ್ಸೆಪ್ಟ್. ವೈಬ್ರೇಷನ್ ಕಾಣಿಸುತ್ತೆ ಅಲ್ಲಿ ಹಾಡಲ್ಲಿ ನೋಡುವಾಗ. ಆ ಬ್ರಹ್ಮ ಕಳಶ ಹಾಡು, ಆ ಸಿಚುಯೇಷನ್ ಅದೆಲ್ಲ ಬಂದಾಗ ತುಂಬಾ ವೈಬ್ರೇಷನ್ ಕಾಣಿಸುತ್ತೆ. ಅದರಿಂದ ಅಂದ್ರೆ ನಿಮ್ಗೆ ಅದೇನೋ ಒಂದು ತುಂಬಾ ಡೀಪ್ ಆಗಿ ಅದ್ರೊಳಗಡೆ ಹೋಗ್ಬಿಡ್ತೀವಿ ನಾವು. ಅಂದ್ರೆ ಆ ಸಿಚುವೇಶನ್ ಅಷ್ಟು ಚೆನ್ನಾಗಿ ಅವರು ಕವರ್ ಅಪ್ ಮಾಡಿದ್ದಾರೆ. ಸೊ ನೀವು ಕೂಡ ಅದೊಂದು ಭಾಗ ಆಗಿದ್ರಿ. ಎಕ್ಸಾಕ್ಟ್ಲಿ. ಅಗೇನ್ ಇಟ್ ಇಸ್ ದಟ್ ಶಕ್ತಿ. ಈಗ ಆ ಬ್ಲೆಸ್ಸಿಂಗ್ ಅಷ್ಟೇ ಅದು. ಅಂದ್ರೆ ನಾನು ಚಿಕ್ಕ ವಯಸ್ಸು ಫಸ್ಟ್ ತುಂಬಾ ಶೋಸ್ ಕೊಟ್ಟಿದ್ದು ಮಹಾಪ್ರಾಣದೀಪಂ, ಶಿವನ ಹಾಡು. ಒದೆಲ 2 ಅಲ್ಲೂ ಅಷ್ಟೇ ನಾನು ತೆಲುಗು ಲಿರಿಕ್ ಬರ್ದಿದ್ದೀನಿ. ಅದು ಶಿವನ ಹಾಡು, ಮಲ್ಲನ್ನ ದಿಗಿರಾರ ಅಂತ. ಸೊ ಬಿಕಾಸ್ ನಾನು ಮನೇಲಿ ಮಾತಾಡೋದು ತೆಲುಗು, ಸೊ ಹಾಗಾಗಿ ತೆಲುಗುನು ಒಂದಷ್ಟು ಪರಿಚಯ ಇದೆ. ಅಂಡ್ ಅದು ಸಂಸ್ಕೃತ ತೆಲುಗು ಎರಡು ಮಿಕ್ಸ್ಡ್ ಆ ಸಾಂಗು. ಹಾಗಾಗಿ ಅಗೇನ್ ಅದು ಶಿವನ ಸಾಂಗು. ಇದೆಲ್ಲ ಹೆಂಗೆ ಅಂದ್ರೆ ಮೇ ಬಿ ಅವನೇ ಬರ್ಸ್ಕೊಳ್ತಾ ಇದ್ದಾನೆ. ಐ ಆಮ್ ಜಸ್ಟ್ ಮೀಡಿಯಂ ಅಷ್ಟೇ. ನಾನ್ ಮಾಡ್ತಾ ಇದೀನಿ, ನಾನು ಅಂತ ಯಾವಾಗ ಬರುತ್ತೋ ಎಲ್ಲ ಹೋಗತ್ತೆ, ಅವನು ಅಂತ ಯಾವಾಗ ಅನ್ಕೊಳ್ತೀವೋ ಎಲ್ಲ ಬರುತ್ತೆ. ನಿಜ ನಿಜ. ಬಹಳ ಖುಷಿ ಆಯ್ತು. ಸೊ ಕೊನೆ ಹಂತಕ್ಕೆ ಬಂದಿದ್ದೀವಿ. ಅನಿರುದ್ಧ್, ನಿಮ್ ಜರ್ನಿ ತುಂಬಾ ಇದೆ. ಆಕ್ಚುಲಿ ನಾನು ಮಾತಾಡಕ್ಕೆ ಇದು ಸುಮ್ನೆ ಒಂದು ಟ್ರೈಲರ್ ಇದು ಡಿಸೆಂಬರ್ 12ಕ್ಕೆ ಡೆವಿಲ್ ರಿಲೀಸ್ ಆಗ್ತಾ ಇದೆ. ನಮ್ಮ ವೀಕ್ಷಕರಿಗೆ ಅದೊಂದು ಬಿಟ್ಟನ್ನ ನೀವು ಅದನ್ನ ಮಧ್ಯದಲ್ಲಿ ಹಾಡಿದೀರಾ ಅಲ್ವಾ? ಎಲ್ಲೋ ಒಂದು ರ್ಯಾಪ್ ತರ ಪೋರ್ಷನ್ಸ್ ಏನೇನ್ ಬರುತ್ತೆ ಅದು. ಆಮೇಲೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅದು ಆ ವಾಯ್ಸು. ಏಯ್ ಹೇಳಪ್ಪ, ಆಕ್ಚುಲಿ ಏನ್ ಗೊತ್ತಾ ಚಿನ್ನ, ಅದು ಎಲ್ಲ ಅದು ಎಷ್ಟೊಂದ್ ಜನ ದರ್ಶನ್ ಸರ್ ವಾಯ್ಸ್ ತರ ಇದೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಆಲ್ಸೋ ಕಾಂಪ್ಲಿಮೆಂಟ್. ಅಂದ್ರೆ ಹೆಂಗೆ ಅಂದ್ರೆ ಅದೇ ಆ ಸಾಂಗ್ ಮಾಡ್ಬೇಕಾದ್ರೆ ಆ ವೈಬ್ ಅಲ್ಲಿ ಏನಾಗತ್ತೆ ಗೊತ್ತಾ, ಅದು ಬಂದ್ಬಿಡುತ್ತದೆ. ಇಟ್ ಇಸ್ ಜಸ್ಟ್ ದ ವೈಬ್ ಆಫ್ ದ ಸಾಂಗ್, ದ ಎನರ್ಜಿ ಆಫ್ ದ ಸಾಂಗ್. ಓಕೆ, ದರ್ಶನ್ ಅವ್ರಿಗೆ ನೀವು ರಾಬರ್ಟ್ ಅಲ್ಲಿ ಹಾಡಿದಿರಿ, ಕಾಟೇರದಲ್ಲ ಹಾಡಿದಿರಿ, ಕ್ರಾಂತಿಯಲ್ಲಿ ಹಾಡಿದಿರಿ. ಈ ಸಿನಿಮಾದಲ್ಲಿ ಲಿರಿಕ್ಸ್ ಬರೆದಿದ್ದೀರಿ. ಮುಖ್ಯವಾಗಿ ಒಂದು ಒಳ್ಳೆ ಹಾಡಿಗೆ ತುಂಬಾ ದೊಡ್ಡ ಹಿಟ್ ಆದಂತ ಹಾಡು. ಅದರ ಒಂದು ಬಿಟ್ಟನ್ನ ನಮ್ಮ ವೀಕ್ಷಕರಿಗೆ ನಿನ್ನ ಬೆಳವಣಿಗೆ ನಿನ್ನ ಕೈಯಲ್ಲೇ ಮೇಕ್ ಯೋರ್ ಫ್ಯೂಚರ್ ಬ್ರೈಟು. ಹಿಟ್ಟಾಗೋದ್ಮೇಲೆ ನಮ್ ಹುಡುಗ ಅನ್ನೋರ್ಗೆ ಡೋಂಟ್ ನೀಡ್ ಟು ಬಿ ಸ್ವೀಟು. ಪ್ರತಿಭೆಗೆ ಇಲ್ಲಿ ಕೊನೆಗಿಲ್ಲ, ಕಾಳಳಿಯೋರು ಕಮ್ಮಿ ಇಲ್ಲ. ನುಗ್ಗಿ ನೀವು ಮುಂದೆ ಬಂದು ನಿಂತ್ರೆ ನಿಮ್ಗೆ ಯಶಸ್ಸು. ಅಕ್ಕಪಕ್ಕದವರ ಮಾತು ಕೇಳಿ ಅಡ್ರೆಸ್ ಗಿಲ್ದಂಗಾಗೋಗ್ಬೇಡಿ. ನಿಮ್ಮ ನಂಬಿರೋರಿಗೆಲ್ಲ ನೀವೇ ತಾನೇ ದಿ ಬಾಸು. ನಿಮ್ಮ ಪ್ರೀತಿಗೆ ಚಿರಋಣಿನ, ಎಲ್ಲ ನಮ್ಮೋರೇ ಅಂತ ಬಾಳೋಣ. ಇದ್ರೆ ನೆಮ್ಮದಿಯಾಗಿರ್ಬೇಕು. ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಿಮ್ಮ ಡೆವಿಲ್ ಸಿನಿಮಾ ಹಾಡಿನ ಬಗ್ಗೆ ಆಕ್ಚುಲಿ ಮಾತಾಡ್ಸಕ್ ಬಂದಿದ್ದು. ಬಟ್ ನನಗೆ ನಿಮ್ಮ ಜರ್ನಿ ನೋಡಿದಾಗ ಈ ಮಲ್ಟಿ ಟಾಸ್ಕರ್ ಅನ್ನೋದು ನನಗೆ ತುಂಬಾ ಖುಷಿ ಕೊಡ್ತು. ಎಸ್ಪೆಷಲಿ ನೀವು ಲಿರಿಸಿಸ್ಟ್ ಆಗಿ ನೀವು ಗುರುತಿಸ್ಕೊಳ್ತಾ ಇರೋ ರೀತಿ ಇದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್ ಅಂತಾನು ಅನ್ನಿಸ್ತು. ಸೊ ಒಳ್ಳೇದಾಗ್ಲಿ. ಇದು ಅನಿರುದ್ಧ್ ಶಾಸ್ತ್ರಿ ಅವರ ಮಾತು. ನಾನು ಆಕ್ಚುಲಿ ಡೆವಿಲ್ ಸಿನಿಮಾದ ಹಾಡಿನ ಬಗ್ಗೆ ಮಾತಾಡಿಸ್ಬೇಕು ಅಂತೇಳಿ ಬಂದಿದ್ದು. ಆಕ್ಚುಲಿ ಅನಿರುದ್ಧ್ ಅವರ ಜರ್ನಿಯನ್ನು ನೋಡಿದಾಗ, ಅಂದ್ರೆ ಏಜ್ ಏನು ಅವ್ರದ್ದೇನು ದೊಡ್ಡದಿಲ್ಲ, ಬಹಳ ಕಡಿಮೆ ಅವಧಿಯಲ್ಲಿ ಬೇರೆ ಬೇರೆ ಸಿನಿಮಾದ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತೆ ತಮಗೆ ತಾವು ಬೌಂಡ್ರಿ ಹಾಕೊಂಡಿಲ್ಲ, ನಾನು ಇಷ್ಟನ್ನೇ ಮಾಡ್ತೀನಿ ಅಂತ. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕ್ರಿಯೇಟಿವ್ ಒಂದು ಸ್ಪೇಸಲ್ಲಿ ಕೆಲಸ ಮಾಡುವಾಗ ನಾನು ಎಲ್ಲದಕ್ಕೂ ತೆರೆದುಕೊಳ್ತೀನಿ. ನನಗೆ ಯಾವುದನ್ನಾದರೂ ಕೊಟ್ಟರು ನನ್ನ ಕೇಪಬಿಲಿಟಿ ಏನಿದೆ ಅದನ್ನೆಲ್ಲವನ್ನೂ ಕೂಡ ಅದಕ್ಕೆ ಹಾಕಿ ನಾನು ಅದನ್ನು ಮಾಡಬಲ್ಲೆ ಅನ್ನೋದಿದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸೊ ಅನಿರುದ್ಧ್ ಶಾಸ್ತ್ರಿ ಅವರು ಗಾಯಕ, ನಟ,
ಮ್ಯೂಸಿಕ್ ಡೈರೆಕ್ಟರ್, ಲಿರಿಸಿಸ್ಟ್, ಡಬ್ಬಿಂಗ್ ಆರ್ಟಿಸ್ಟು. ಸೊ ಇದೆಲ್ಲ ಮಾಡಿದ್ದಾರೆ. ಇನ್ನೂ ಏನೇನೆಲ್ಲ ಮಾಡ್ತಾರೆ ನೋಡೋಣ. ಮತ್ತೆ ಮುಂದಿನ ದಿನಗಳಲ್ಲಿ ಅವರ ಸಂದರ್ಶನ ಮಾಡೋದಕ್ಕೆ ಮತ್ತೆ ನಾವು ಬರ್ತೀವಿ ಖಂಡಿತವಾಗ್ಲೂ. ಇನ್ನಷ್ಟು ಅವರ ಜೀವನದ ಸಾಕಷ್ಟು ವಿಚಾರಗಳನ್ನು ನಾವು ಮತ್ತೆ ಮೆಲುಕು ಹಾಕೋಣ. ಇದೊಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಇಂಟರ್ವ್ಯೂ ಆಗಿ ನಿಮಗೆ ನಾವು ಅವರ ವಿಚಾರಗಳನ್ನು ನಿಮ್ಮ ಮುಂದಿಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ, ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತ ಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ, ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.